ನೀವು ಥಿಂಕ್ ಮಾಡ್ತೀರಾ ಟೀಮ್ ಅಪ್ ಆಗೋಣ ಅಂತ, ಆದ್ರೆ ಅವರು ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಈ ತರ ಅದು ಇದಾಗುತ್ತೆ, ಬೇರೆ ತರ ಆಗುತ್ತೆ. ಜೊತೆಗೆ ನಂಬಿನೇ ನೀವು ಮಾತಾಡ್ತಿರ್ತೀರಾ, ಅವರು ಕ್ಯಾಮ್ರಾನೇ ಆ ಕಡೆ ತಿರುಗಿಸ್ಬಿಟ್ರೆ ಅದ್ ನಿಮ್ ಕೈಯಲ್ಲಿ ಇರೋದೇ ಇಲ್ಲ ಅಲ್ವಾ? ಹೌದು, ಬಟ್ ಒಂದ್ ರೀತಿನಲ್ಲಿ ಅವ್ರು ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನೀವು ಅರ್ಥ ಮಾಡ್ಕೊಬೇಕಾಗಿತ್ತು ಅನ್ನೋದು ಜನರ ಅಭಿಪ್ರಾಯ. ಜೊತೆಗೆ ಅವ್ರಿಗೆ ಇನ್ಸ್ಟಂಟ್ ಕರ್ಮ ಅನ್ನೋದಿರುತ್ತಲ್ಲ, ಕರ್ಮ ಹೊಡಿತು ಅಂತ ಅನ್ಸುತ್ತೆ. ಬಿಕಾಸ್ ಕಾವ್ಯ ಅವರು ಆ ಟಾಸ್ಕ್ ಅಲ್ಲಿ ಸೋಲ್ತಾರೆ, ಈವನ್ ರಾಶಿಕಾನೇ ವಿನ್ ಆಗ್ತಾರೆ ಅಷ್ಟೇ. ಅವ್ರು ಮಾಡಿದ್ದು ಅವ್ರಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಅವ್ರು ಮಾಡಿದ್ರಲ್ಲಿ ರಾಶಿಕಾ ಅವ್ರಿಗೂ ಲಾಸ್ ಇಲ್ಲ, ಇದು ಕಾವ್ಯಾಗೂ ಲಾಸ್ ಇಲ್ಲ. ಲಾಸ್ ಆಗಿದ್ದು ನನಗೆ. ಅದೇ ವಿಚಾರವಾಗಿ ಅವತ್ತು ರಾತ್ರಿ ನಾನು ಕಾವ್ಯ ಹತ್ರ ಮಾತೇ ಆಡಲ್ಲ, ಅಭಿಷೇಕ್ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಇದನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾಕಂದ್ರೆ 15 ದಿನ ಜಂಟಿಯಾಗಿ ನಿಂತ ನಾವು ಒಂದು ಟಾಸ್ಕ್ ಅಂತ ಬಂದಾಗ, ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಒಂದ್ಸತಿ ಬಂದು ಕೇಳ್ಬೋದಿತ್ತು. ಕಾವ್ಯನ ಹೋಗಿ ಕೇಳೋ ಡಿಸಿಷನ್ ಮಾಡಿದಂಥ ನೀವು ಆಶ್ ಏನು ಮಾಡ್ತಿದ್ಯಾ ಅಂತ ಒಂದು ಮಾತು ಕೇಳಿದರೆ, ಓಕೆ ಇದು ನಮ್ಮ ಡಿಸಿಷನ್ ಆಗಿದೆ, ನೀನೇನು ಪ್ಲ್ಯಾನ್ ಮಾಡಿದ್ಯಾ ಅಂತ ಹೇಳ್ಬೋದಿತ್ತು. ಅವ್ರು ಡಿಸಿಷನ್ ಎಕ್ಸ್ಚೇಂಜ್ ಮಾಡದೇ ಇದ್ದಾಗ ಅವ್ರು ಸ್ಟ್ರಾಟಜೈಸ್ ಮಾಡ್ತಿದ್ದಾರೆ ಅಂತ ನಾವು ಕೂಡ ಎಚ್ಚರ ವಹಿಸಬೇಕಾಗುತ್ತೆ. ಆಗಲೇ ನಾನು ಎಲ್ಲ ಹೆಣ್ಮಕ್ಳು ಟೀಮ್ ಅಪ್ ಆಗಿ ಒಬ್ರಿಗೋಸ್ಕರ ಇನ್ನೊಬ್ರು ಆಡೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ಕಾವ್ಯದು ಏನಂದರೆ, ಅಲ್ಲಿ ತನಕ ನಾನು ಅವರು ಇಂಡಿವಿಜುವಲ್ ಪ್ಲೇಯರ್ ಅಂತಾನೆ ಅಂದ್ಕೊಂಡಿದ್ದೆ. ಏನೇ ಮಾಡಿದ್ರು ಅವ್ರು ಇಂಡಿವಿಜುವಲಿ ಡಿಸಿಷನ್ನ ತಗೋತಾರೆ ಅಂತಾನೆ ಅಂದ್ಕೊಂಡಿದ್ದೆ. ಗಿಲ್ಲಿ ಆಡೋ ಒಂದು ಮಾತು ಕಾವ್ಯನ ಡಿಸಿಷನ್ ಚೇಂಜ್ ಮಾಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇದನ್ನು ನಾನು ನೆಗೆಟಿವ್ ಆಗೂ ಹೇಳ್ತಾ ಇಲ್ಲ. ಆದರೆ ಎಂಡ್ ಆಫ್ ದ ಡೇ ಗಿಲ್ಲಿ ಕಾವ್ಯ ಅಂತ ಬಂದಾಗ ಗಿಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗುತ್ತೆ, ಕಾವ್ಯನೂ ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗುತ್ತೆ. ಇವ್ರು ಅವ್ರಿಗೋಸ್ಕರ ಬಿಟ್ಕೊಡಲ್ಲ, ಅವರು ಇವ್ರಿಗೋಸ್ಕರ ಬಿಟ್ಕೊಡಲ್ಲ. ಆಟ ಹಾಗೆ ಆಡಬೇಕಾಗುತ್ತೆ. ಬಟ್ ಆ ಒಂದು ಭರದಲ್ಲಿ ಅವರು ಹೆಣ್ಮಕ್ಳ ನಂಬಿಕೆನೆಲ್ಲ ಕಳ್ಕೊಂಡ್ಬಿಟ್ರು ಕಾವ್ಯ. ಸೊ ನೆಕ್ಸ್ಟ್ ಟೈಮ್ ಅವ್ರನ್ನ ಯಾರಾದರೂ ನಂಬ್ತಾರ, 2 ಸತಿ ಯೋಚಿಸ್ತಾರೆ.